ನಮಸ್ಕಾರ ಗೆಳೆಯರೆ. ಬೆಳ್ಳಿತೆರೆಯ ಗ್ಲಾಮರ್ನಿಂದ ರಾಜಕೀಯದ ಪವರ್ವರೆಗೆ ಕರ್ನಾಟಕದಲ್ಲಿ ಸಿನಿಮಾ ಮತ್ತು ರಾಜಕೀಯಕ್ಕೆ ಅವಿನಾಭಾವ ಸಂಬಂಧವಿದೆ. ಇಂದು ನಾವು ಸ್ಯಾಂಡಲ್ವುಡ್ನಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಗಮನ ಸೆಳೆದ ಪ್ರಮುಖ ನಟರ ಬಗ್ಗೆ ತಿಳಿಯೋಣ. ಮೊದಲು ನೆನಪಾಗೋದು ರೆಬೆಲ್ ಸ್ಟಾರ್ ಅಂಬರೀಷ್. ಅವರು ಕೇವಲ ನಟರಾಗಿರಲಿಲ್ಲ, ಮಂಡ್ಯದ ಗಂಡು ಎಂದು ರಾಜಕೀಯದಲ್ಲೂ ಮಿಂಚಿದವರು. ಇನ್ನು ಅನಂತ್ ನಾಗ್ ಅವರು ಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಈ ಹಾದಿಯಲ್ಲಿ ಈಗ ಸುಮಲತಾ ಅಂಬರೀಷ್ ಅವರು ಮಂಡ್ಯದ ಮಾಜಿ ಸಂಸದರಾಗಿ ಸಕ್ರಿಯವಾಗಿದ್ದಾರೆ. ಇತ್ತೀಚೆಗಷ್ಟೇ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಕಾಮಿಡಿ ಕಿಂಗ್ ಜಗ್ಗೇಶ್ ಅವರು ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿ ಬಿಜೆಪಿಯಲ್ಲಿದ್ದಾರೆ. ಇನ್ನು ನಟ ಬಿಸಿ ಟಾಟೀಲ್ ಅವರು ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ನ್ಯಾಷನಲ್ ಅವಾರ್ಡ್ ವಿಜೇತೆ ಉಮಾಶ್ರೀ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಮರೆತು ಹೋದ ನಟ ಶಿವರಾಮ್ ಕೂಡ ಐಎಎಸ್ ಅಧಿಕಾರಿಯಾಗಿ ನಂತರ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದರು. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪ್ರಜಾಕೀಯ ಎಂಬ ಹೊಸ ಅಲೆ ಎಬ್ಬಿಸಿದ್ದಾರೆ. ಇವರು ಯಾವುದೇ ಹಳೆಯ ಪಕ್ಷಕ್ಕೆ ಸೇರದೆ ಉತ್ತಮ ಪ್ರಜಾಕೀಯ ಪಕ್ಷ ಯುಪಿಪಿ ಕಟ್ಟಿ ರಾಜಕೀಯದಲ್ಲಿ ಹೊಸ ಬದಲಾವಣೆ ಬಯಸುತ್ತಿದ್ದಾರೆ. ಮತ್ತೊಂದೆಡೆ ಸೈನಿಕ್ ಚಿತ್ರದ ನಟ ಸಿಪಿ ಯೋಗೇಶ್ವರ್ ಅವರು ಸತತವಾಗಿ ಶಾಸಕರಾಗಿ ಮತ್ತು ಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಗಮನ ಸೆಳೆದಿದ್ದಾರೆ. ಗೆಳೆಯರೆ, ನಟರು ರಾಜಕೀಯಕ್ಕೆ ಬರೋದು ಸಮಾಜ ಸೇವೆಗಾಗ ಅಥವಾ ಕೇವಲ ಅಧಿಕಾರಕ್ಕ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.